ಭದ್ರಾ ಡ್ಯಾಮಲ್ಲಿ ನೀರು ಹೋಲಾಗ್ತಿದೆ ಸರ್. ನೀರು ಪೋಲಾಗ್ತಿದೆ. ನೀರು ಪೋಲಾಗ್ತಿದೆ, ಅಲ್ಲಿ ಲೀಕ್ ಆಗ್ತಿದೆ. ನೀರು ತುಂಬ ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗ್ತಿದೆ. ಸೊ ಅದಷ್ಟು ಅದ್ರ ಬಗ್ಗೆ ಏನಾದರೂ ಇಲ್ಲ, ಭದ್ರಾ ನೀರಿನ ಲೀಕೇಜ್ ವಿಚಾರ ಏನು ಪ್ರಸ್ತಾವನೆ ಬಂದಿದೆ, ಒಂದು ಟೀಮ್ನ ಕಳಿಸ್ಕೊಡ್ತಾ ಇದ್ದೀನಿ. ಆ ಟೀಮು ಹೋಗಿ ನೋಡ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ. ಅದಾದಮೇಲೆ ಏನು ನಾನೇ ವಿಸಿಟ್ ಮಾಡಬೇಕಾ, ಟೆಕ್ನಿಕಲ್ ಟೀಮ್ ಕಳಿಸ್ಬೇಕಾ, ಅದನ್ನ ತೀರ್ಮಾನ ಮಾಡ್ತೀವಿ ಕೂಡಲೇ. ಯಾಕೆ ಸರ್ ಇದು ಮಳೆ ಬರುತ್ತೆ ಅಂತ ಗೊತ್ತಿತ್ತು, ಯಾಕೆ ಈ ಥರ ಏನಾದರೂ ಮುಂಚೆ ಅಲರ್ಟ್ ಆಗ್ಬೋದು? ನೋಡೋಣ ಅದನ್ನು ಏನಂತ ಫಸ್ಟು ನಾನು ಏಕ್ದಮ್ ಯಾವುದೋ ರಿಪೋರ್ಟ್ ಮೇಲೆಲ್ಲ ಹಂಗೆಲ್ಲ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಸರ್, ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸರ್. ಚನ್ನಪಟ್ಟಣ ಅಪ್ಪ ಅವ್ರ ಪಾರ್ಟಿ ಇದೆ, BJP ಇದ್ದಾರೆ, ದಳದವ್ರು ಇದ್ದಾರೆ, ಯಾರು ಬೇಕಾದ್ರೂ ಅವ್ರು ನಿಂತ್ಕೊಳ್ಬೋದು. ನಮ್ಗೆ ಏನು ಅಭ್ಯಂತರ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಬೋದು. ಆಮೇಲೆ ನೀವೇನು ಅಭಿವೃದ್ಧಿ ಕೆಲಸ ಮಾಡಲ್ಲ, ಸುಮ್ಮನೆ ಈ ಚುನಾವಣೆ ಪ್ರಚಾರಕ್ಕೆ ಮಾತ್ರ ಬರ್ತೀರಾ ಅಂತ ಆರೋಪ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.